ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಕ್ರಾಸ್ ವರ್ಷಿತಾ ಪೆಟ್ರೋಲ್ ಬಂಕ್ ಆವರಣದಲ್ಲಿ ಮಂಡ್ಯ ಪಿಡಿಎಫ್ ಲಯನ್ ಸಂಸ್ಥೆ ವತಿಯಿಂದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಬೈಸಿಕಲ್ ಜಾಥಾ ರೈತ ಹೋರಾಟಗಾರರಾದ ಕೋಣಸಾಲೆ ನರಸರಾಜುರವರ ಸ್ಮರಣಾರ್ಥ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಸಹಾಯ ಮತ್ತು ಪರಿಸರ ಸಂರಕ್ಷಣೆ ಜಾಗೃತಿಗಾಗಿ ರೈತರಿಗೆ ಗಿಡಗಳ ವಿತರಣೆ ಹಾಗೂ ಸಾವಯವ ಕೃಷಿ ವಸ್ತು ಪ್ರದರ್ಶನ ಮತ್ತು ಉತ್ಪನ್ನಗಳ ಮಾರಾಟ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜರುಗಿತು. ಕಾರ್ಯಕ್ರಮವನ್ನು ಸೈಕಲ್ ಜಾಥಾಕ್ಕೆ ಚಾಲನೆ ನೀಡುವ ಮೂಲಕ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯರವರು ಉದ್ಘಾಟಿಸಿದರು. ಚಿಕ್ಕದಾಗಿ ಚೊಕ್ಕದಾಗಿದ್ರೂ ವ್ಯವಸ್ಥಿತವಾಗಿ ಮಾಡಿರುವಂಥದ್ದು. ಈಗೇನು ಸೈಕಲ್ ಜಾಥಾ ಇಲ್ಲಿಂದ ಚನ್ನಪಟ್ಟಣ ತನಕ ಹೋಗ್ತಾ ಇದೆ. ಇವಾಗ ನಾವು ಚಾಲನೆ ಕೊಟ್ಟಿದ್ದೀವಿ. ಈ ಮುಂಚೆನೇ ಹೇಳಿದಂಗೆ ಇದು ಮೊದಲನೇ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಖುಷಿ ಆಯಿತು. ನಮಗೆ ಈ ಕಾರ್ಯಕ್ರಮಕ್ಕೆ ಕರೆಸಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಆಯೋಜಕರಿಗೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಸೈಕಲ್ ಜಾಥಾ ಹೋಗ್ತಿರೋದು ಸೈಕಲಿಸ್ಟ್ಗೆ ಅವ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಲಯನ್ ಸಂಸ್ಥೆ ಮತ್ತು ಹರ್ಷ ಅವರು ಮತ್ತು ಎಲ್ಲ ಪೆಟ್ರೋಲ್ ಬಂಕ್ ಮಾಲೀಕರ ಸಂಘ ಏನಿದೆ ಅವ್ರಿಗೂ ಧನ್ಯವಾದಗಳನ್ನು ಹೇಳಿ ಈ ಥರ ಕಾರ್ಯಕ್ರಮಗಳು ಇನ್ನೂ ಜಾಸ್ತಿ ನಡೀಲಿ ಅಂತ ಹೇಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿರಿಧಾನ್ಯ ಏನು ಪ್ರದರ್ಶನ ಮಾಡಿದ್ದಾರೆ ಅದನ್ನು ದಯವಿಟ್ಟು ಎಲ್ಲ ನೋಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸಂಸ್ಥೆಯವರು ಹಾಗೂ ರವಿಶಂಕರ್ ಅವರು ಎಲ್ಲರೂ ಸೇರಿ ಇಲ್ಲಿ ಬಹಳ ಒಂದು ಅಮೋಘವಾದ ಒಂದು ಕಾರ್ಯಕ್ರಮ ಅಂತ ಹೇಳಬೇಕು. ಮತ್ತು ಎಲ್ರಿಗೂ ಸಮಾಜಕ್ಕೆ ತುಂಬ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅರಿಸ್ಟಾಟಲ್ ಹೇಳ್ತಾನೆ, ಎಲ್ಲಿ ನಿಮ್ಮ ಕೆಲಸಗಳು ಸಮಾಜದ ಅಗತ್ಯಕ್ಕೆ ಅನುಗುಣವಾಗಿರುತ್ತೋ ಅಲ್ಲಿ ನಿಮಗೆ ತುಂಬ ಕೆಲಸ ಇರುತ್ತೆ ಅಂತ. ಹಾಗೆ ಇವತ್ತು ಏನು ವಿದ್ಯಾರ್ಥಿಗಳಿಗೆ ಅವರು ಒಬ್ಬ ರೈತ ಹೋರಾಟಗಾರರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಹಾಗೂ ಸೈಕಲ್ ಜಾಥಾ ಮಾಡ್ತಾ ಇದ್ದಾರೆ. ಅದು ಪರಿಸರ ಸಂರಕ್ಷಣೆಯ ಒಂದು ಅಂಶ. ಅದು ಏನು ಸೈಕಲ್ನಲ್ಲಿ ಓಡಾಡ್ತಕ್ಕಂಥದ್ದು, ಸೈಕಲನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು. ಹಾಗೆಯೇ ಇಲ್ಲಿ ರೈತರ ಬಗ್ಗೆ ಮತ್ತು ಅವರು ಬೆಳೆದಿರ್ತಕ್ಕಂಥ ಧಾನ್ಯಗಳ ಬಗ್ಗೆ ಅದರ ಬಗ್ಗೆಯೂ ಕೂಡ ಒಂದು ವಸ್ತು ಪ್ರದರ್ಶನವನ್ನು ಇಟ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆ ದರ್ಶನ್ ಪುಟ್ಟಣ್ಣಯ್ಯರವರೇ ಹಾಗೂ ಪಿಡಿಎಫ್ ಲಯನ್ ಸಂಸ್ಥೆಯ ಅಧ್ಯಕ್ಷರಾದ ಲಯನ್ MC ರವಿರವರೇ ಇವತ್ತು ಪ್ರಶಸ್ತಿಗಳನ್ನು ಏನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ, ಒಂದು ಮಾತು ಹೇಳ್ತಾರೆ, ಎನಿ ಆ್ಯಕ್ಷನ್ ವಿಚ್ ಇಸ್ ರಿವಾರ್ಡೆಡ್ ವಿಲ್ ಬಿ ರಿಪೀಟೆಡ್ ಅಂತ. ಯಾವುದೇ ಒಂದನ್ನು ನೀವು ಮೆಚ್ಚಿಕೊಂಡು ಮಕ್ಕಳಿಗೆ ಇದು ತುಂಬ ಚೆನ್ನಾಗಿದೆ, ಇದರಿಂದ ಒಳ್ಳೆಯದು, ಇದರಿಂದ ನಿಮ್ಗೊಂದು ಬಹುಮಾನ ಬಂದಿದೆ ಅಂತಂದಾಗ ಅದನ್ನು ಮತ್ತೆ ಮಾಡ್ತಾರೆ ಮಕ್ಕಳು.
ಸೊ ಆ ರೀತಿ ಇವತ್ತು ಪ್ರಶಸ್ತಿ ಕೊಡ್ತಿರೋದು ತುಂಬ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವನ್ನು ಕೊಡುತ್ತೆ ಮತ್ತು ಅವ್ರಿಗೆ ಮುಂದೆ ಓದೋದಕ್ಕೆ ಇನ್ನೂ ಚೆನ್ನಾಗಿ ಓದಬೇಕು ಅನ್ನೋ ಒಂದು ಪ್ರೋತ್ಸಾಹವನ್ನು ಕೊಡುತ್ತೆ. ಸೊ ಹಾಗೆ ಇವತ್ತು ಸೈಕಲ್ ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ಇದು ತುಂಬ ಒಂದು ನಮ್ಮಲ್ಲಿ ಈಗ ಸೈಕಲ್ ಕಡಿಮೆ ಆಗ್ತಾ ಇರೋಂಥ ಸಮಯದಲ್ಲಿ ಈ ಥರದ ಉತ್ತೇಜನ ತುಂಬ ಅವಶ್ಯಕತೆ ಇದೆ. ನಾವು ನೆನೆಸ್ಕೋಬೇಕು, ಸೈಕಲ್ ನೋಡಿದ ತಕ್ಷಣ ನಮ್ಗೆ ಜ್ಞಾಪಕ ಬರೋದು ಕುವೆಂಪುರವರು ಊರಿಗೆ ತೀರ್ಥಹಳ್ಳಿಗೆ ಅವರು ಹುಟ್ಟಿದ ಊರಿಗೆ ಮೊದಲು ಈ ಬೈಸಿಕಲ್ ಬಂದಾಗ ಅವಾಗ ಊರಿಗೆ ಒಂದೇ ಬೈಸಿಕಲ್ ಇತ್ತಂತೆ. ಅವರು ಅದನ್ನು ಎಲ್ಲರೂ ಬೀಸಾಕಲ್ಲು ಅಂತ ಕರೀತಾ ಇದ್ರಂತೆ. ಸೊ ಆ ರೀತಿ ಸೈಕಲ್ಲು ನಮ್ಮ ಭಾರತಕ್ಕೆ ಒಂದು ಇಂಟ್ರೊಡಕ್ಷನ್ ಆಯಿತು. ಅಲ್ಲಿಂದ ಮುಂದೆ ಸೈಕಲ್ ತುಂಬ ಉಪಯೋಗ ಆಗ್ತಾಯಿತ್ತು. ಯಾಕೆಂದರೆ ಅದು ತುಂಬ ಪರಿಸರ ಸ್ನೇಹಿ ಮತ್ತು ಅದು ಹೆಚ್ಚಿಗೆ ಖರ್ಚು ಮಾಡಿಸಲ್ಲ, ಆ ರೀತಿಯ ಒಂದು ವಾಹನ ಅದು. ಹಾಗಾಗಿ ಅದು ತುಂಬ ಚೆನ್ನಾಗಿ ಬರ್ತಾಯಿತ್ತು. ಆದರೆ ಈಚೀಚೆಗೆ ನಾವು ಟೂ ವೀಲರ್ ಅಂದರೆ ಮೊದಲು ಸೈಕಲ್ ಅಂತಲೇ ಯೋಚನೆ ಮಾಡ್ತಾಯಿದ್ವಿ. ಈಗ ಟೂ ವೀಲರ್ ಅಂದರೆ ಅದು ಮೋಪೆಡು, ಬೈಕು ಈ ಥರನೇ ಯೋಚನೆ ಮಾಡ್ತೀವಿ. ಆದರೆ ಸೈಕಲ್ ಉಪಯೋಗಿಸೋದು ತುಂಬ ಪರಿಸರ ಸ್ನೇಹಿಯಾಗಿರುತ್ತೆ. ಇಂಥ ಒಂದು ಈಗ ನಾವು ನೋಡ್ತಿದ್ದೀವಿ, ಪರಿಸರದ ಒಂದು ವೈಪರೀತ್ಯದಿಂದ ಒಂದು ಕಡೆ ಹೆಚ್ಚಿಗೆ ಮಳೆ ಆಗೋದು, ಒಂದು ಕಡೆ ಮಳೆ ಇಲ್ಲದೆ ಇರೋದು, ಮತ್ತು ಏನೇನೆಲ್ಲ ಬದಲಾವಣೆಗಳಾಗ್ತಾ ಇದೆ ಅಂತ. ಹಾಗಾಗಿ ಇದು ಪರಿಸರ ಸ್ನೇಹಿಯಾದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಅಂಗವಾಗಿ ಏನು ನಮ್ಮ ಶಾಸಕರ ಮೇಲುಕೋಟೆ ಕ್ಷೇತ್ರ ಶಾಸಕರಾದಂತಹ ಪುಟ್ಟಣ್ಣಯ್ಯ ಸಾವರವರು ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಸ್ಥಳದಿಂದ ಒಂದು ಪ್ರಚಾರ ಕಾರ್ಯಕ್ರಮ ಒಂದು ವರ್ಷ ಬರ್ತೀನಿ ಮಾಡಿ ಅಂತೇಳಿ ಅವರು ಕೂಡ ನನಗೆ ಒಂದು ಆದೇಶ ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಂಡ್ಯ ಜಿಲ್ಲಾ ಪೆಟ್ರೋಲ್ ಡೀಲರ್ ಮಾಲೀಕರ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಈ ಕಾರ್ಯಕ್ರಮ ನಡೀಲಿಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಅತ್ಯವಶ್ಯಕವಾಗಿದೆ ಅಂತ ಭಾವಿಸ್ತಾ, ಏನಿವತ್ತು ಮುಖ್ಯವಾಗಿ ಈ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರುವಂಥ 30 ವರ್ಷಗಳ ನಂತರ ಬಂದಿರುವಂಥ ಒಂದು ಕನ್ನಡ ಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಒಂದು ಸೈಕಲ್ ಜಾಥಾ ಕಾರ್ಯಕ್ರಮ, ಅದ್ರ ಜೊತೆಯಲ್ಲಿ ನಮ್ಮ ರೈತ ಹೋರಾಟಗಾರರಾದಂಥ ಕೋಣಸಲೆ ನಟರಾಜಣ್ಣವರ ಒಂದು ಸ್ಮರಣೆ ಅಂಗವಾಗಿ ಮಕ್ಕಳಿಗೆ ಸಹಾಯಧನ, ಹಾಗೆ ಗಿಡಗಳ ವಿತರಣೆ ಕಾರ್ಯಕ್ರಮ, ಹಾಗೆ ಸಿರಿಧಾನ್ಯಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಒಂದು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.